ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಮುಳಬಾಗಿಲು ಸರ್ಕಾರಿ ಆಸ್ಪತ್ರೆಗೆ ಭೇಟಿಯನ್ನ ನೀಡಿದ್ದು ಅಧಿಕಾರಿಗಳಿಗೆ ಆಸ್ಪತ್ರೆಯಲ್ಲಾಗಿರುವಂತಹ ಅನಾಹುತಗಳ ಬಗ್ಗೆ ರೋಗಿಗಳ ಬಗ್ಗೆ ವಿಚಾರಣೆ ನಡೆಸಿ ಯಾರೋ ಮಾಡಿದ ತಪ್ಪಿಗೆ ಮತ್ಯಾರಿಗೋ ಶಿಕ್ಷೆ ಅನ್ನುವಂತಹ ಮಾತುಗಳಿಂದ ವೈದ್ಯರಿಗೆ ಸಲಹೆಯ ಮುಖಾಂತರ ಸರ್ಕಾರಿ ಆಸ್ಪತ್ರೆಗೆ ಬೇಕಾಗಿರುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುತ್ತೇನೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಭರವಸೆಯನ್ನ ಶಾಸಕರು ಈಡೇರಿಸ್ತಾರೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಾರ್ವಜನಿಕರ ಧ್ವನಿಯಿಂದ ಎಚ್ಚೆತ್ತುಕೊಂಡಿರುವಂತಹ ಮುಳಬಾಗಿಲು ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರು 1 ವರ್ಷದಲ್ಲಿ ಮಾದರಿ ಆಸ್ಪತ್ರೆಯನ್ನ ಮಾಡ್ತೀನಿ ಅನ್ನುವಂತ ಭರವಸೆಯನ್ನ ಮಾಧ್ಯಮಗಳ ಮುಂದೆ ಹಾಗೆ ವೈದ್ಯರ ಮುಂದೆ ಸಾರ್ವಜನಿಕ ಸಭೆಯಲ್ಲಿ ತಿಳಿಸಿದರು. ಶಾಸಕರಾದ ಜನಪ್ರಿಯ ಶಾಸಕರು ಮತ್ತು ಪ್ರಗತಿಪರ ಜನಸ್ನೇಹಿ ಶಾಸಕರಾದ ಮಂಜುನಾಥ್ ಸರ್ ಅವರು ನಮ್ಮ ಆಸ್ಪತ್ರೆಗೆ ಅನಿರೀಕ್ಷಿತವಾಗಿ ಇವತ್ತು ಭೇಟಿ ನೀಡಿದ್ದಾರೆ. ಈ ಭೇಟಿ ನೀಡಿದ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆ ಸಿಬ್ಬಂದಿ ವರ್ಗದಿಂದ ಮತ್ತು ಎಲ್ಲರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಕೊಟ್ಟು ಸತೀಶ್ ಓಕೆ. ಅದೇ ರೀತಿ ನಮ್ಮ KHSP ಪ್ರಕಾಶ್ ಸರ್ ಬಂದಿದ್ದಾರೆ, AW ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಅನ್ಕೊಳ್ತೇನೆ. AE ಶ್ರೀನಿವಾಸ ಮೂರ್ತಿ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಅನ್ಕೊಳ್ತೇನೆ. ನಮ್ಮ ಎಲ್ಲ ವೈದ್ಯ ಮಿತ್ರರಿಗೆ ಮತ್ತು ನಮ್ಮ ಸಿಬ್ಬಂದಿ ವರ್ಗಗಳಿಗೂ ಸ್ವಾಗತ ಅನ್ಕೊಳ್ತೇನೆ. ಮತ್ತು ಈಗ ಬಂದಿದ್ದು ನಾವು ಬಂದ ಮೇಲೆ ಮೊದಲನೇ ಬಾರಿ ಆಗಿರ್ಬೋದು, ಆದರೆ ಸಾಕಷ್ಟು ಆಸ್ಪತ್ರೆ ಬಗ್ಗೆ ಕಾಳಜಿ ಇದೆ ಮತ್ತು ಸರ್ವಿಸಸ್ಸು ಮತ್ತು ಗುಣಮಟ್ಟದ ಸೇವೆಗಳು ಮತ್ತು ಇತರೆ ಎಲ್ಲ ಸೇವೆಗಳು ಸರಿಯಾಗಿ ಸಿಗ್ತಾ ಇದೆಯಾ ಇಲ್ವಾ ಸಾರ್ವಜನಿಕರಿಗೆ ಅಂತ ಅಂದ್ಬಿಟ್ಟು ಪದೇ ಫೋನ್ ಮಾಡಿ ತಿಳ್ಕೊತಾ ಇರ್ತಾರೆ. ಮತ್ತು ಅವ್ರಿಗೆ ತಂಡದ ಮುಖಾಂತರ ಸಹ ಮಾಹಿತಿಯನ್ನು ಪಡ್ಕೊತಾ ಇದ್ದಾರೆ. ಮತ್ತು ಅವ್ರಿಗೆ ಏನೇ ಆಸ್ಪತ್ರೆಯಲ್ಲಿ ಏನೇ ಸರ್ವಿಸಸ್ ಬಗ್ಗೆ ಏನಾದರೂ ಇದ್ದರೆ ಅವ್ರ ಗಮನಕ್ಕೆ ಹೋಗ್ತಾ ಇರುತ್ತೆ. ಅವ್ರು ಫೋನ್ ಮಾಡಿ ನಮ್ಗೆ ವಿಚಾರಿಸ್ಕೊತಾ ಇರ್ತಾರೆ. ತುಂಬ ಆಸ್ಪತ್ರೆ ಬಗ್ಗೆ ಕಾಳಜಿ ಇದೆ. ಮತ್ತು ಅವ್ರು ಬರ್ದಿರೋ ಇದ್ರೂ ಆಸ್ಪತ್ರೆಗೆ ಏನು ಬೇಕು ಅಂತ ನಮ್ಮ ಹತ್ರ ವಿಚಾರಿಸ್ಬಿಟ್ಟು ಅವ್ರ ಸಪೋರ್ಟಿಂದ ನಮಗೆ DHO ಅವ್ರಿಗೆ ಫೋನ್ ಮಾಡಿಬಿಟ್ಟು ನಮ್ಗೆ ಏನು ಯಾವ ಥರ ಸಪೋರ್ಟ್ ಮಾಡಬೇಕು, ಯಾವ ಥರ ಸ್ಟ್ರೆಂಥನ್ ಮಾಡಬೇಕು, ಈ ಹಾಸ್ಪಿಟಲ್ನ ಗುಣಮಟ್ಟದ ಸೇವೆಗಳನ್ನ ಯಾವ ಥರ ಕೊಡಬೇಕು ಅಂತ ಡಿಸ್ಕಸ್ ಮಾಡಿ ಅವ್ರ ಮುಖಾಂತರ ಸಾಕಷ್ಟು ಸಹಕಾರ ಆಗಿದೆ ನಮಗೆ. ಈಗ ಡಿಪಾರ್ಟ್ಮೆಂಟು ಒಂದು ಆಟೋ ರೆಫ್ರಾಕ್ಟರ್ ಕೆರೆಟೋಮೀಟರ್ ಬಂದಿದೆ, ಅದು ಅವ್ರ ಸಹಕಾರದಿಂದನೇ ಆಗಿದೆ. ಮತ್ತು ಅನಿಸ್ಟೇಷಿಯಾ ವರ್ಕ್ ಸ್ಟೇಷನ್ ಇರಲಿಲ್ಲ, ಸರ್ ಸಹಕಾರದಿಂದ ಆಗಿದೆ. ಮತ್ತು ಈ ಥರ ಎಲ್ಲನೂ ಕ್ಯಾಶುಯಾಲಿಟಿಯಲ್ಲಿ ನಿಮ್ಗೆ ಗೊತ್ತಿದೆ, ಎಲ್ಲ ತುಕ್ಕಿರೋ ಚೇರ್ಗಳೆಲ್ಲ ಇತ್ತು ಮತ್ತು ಕಾಟುಗಳಿತ್ತು, ಅದು ಕಾಟ್ಸ್ ಸಪ್ಲೈ ಮಾಡಿದ್ದಾರೆ. DHO ಅವ್ರ ಮುಖಾಂತರ ನಮಗೆ ಸಪ್ಲೈ ಮಾಡಿಸಿದ್ದಾರೆ. ಅದು ಸಹ ಕ್ಯಾಶುಯಾಲಿಟಿ ಡಿಪಾರ್ಟ್ಮೆಂಟ್ ಸ್ಟ್ರೆಂಥನ್ ಆಗಿದೆ. ಪಬ್ಲಿಕ್ ವಾಯ್ಸು ತುಂಬ ರೈಸ್ ಆಯಿತು. ಹಾಸ್ಪಿಟಲ್ ತುಂಬ ಹದಗೆಟ್ಟಿದೆ ಅಂತ ಎಲ್ಲೋ ಒಂದು ಕಡೆ ನನಗೆ ಹರ್ಟ್ ಆಯಿತು. ನಾನು ಡಯಾಲಿಸಿಸ್ ಪೇಷಂಟ್ನ ಉಳಿಸ್ಕೊಂಡಿದ್ದೀನಿ, ಅನಥೆಸಿಸ್ ಮಿಷನ್ ತಂದಿದ್ದೀನಿ, OPD ಚೀಸ್ ತಂದಿದ್ದೀನಿ, ಬೆಡ್ಸ್ ತಂದು ಎಲ್ಲ ತಂದರೂ ಕೂಡ ಯಾಕೆ ಇವ್ರು ಈ ಥರ ಮಾತಾಡ್ತಾರೆ ಅಂದ್ಬಿಟ್ಟು ನಾನು ಸಡನ್ಲಿ ಬರ್ತೀನಿ ಅಂತ ಹೇಳಿದ್ರು. ಬೆಳಗ್ಗೆ 10 ಗಂಟೆ ಫೋನ್ ಮಾಡಿ ಅವ್ರು ವಿಸಿಟ್ 11:30 ನಾನು ತಹಸೀಲ್ದಾರ್ ಇಬ್ಬರು ಬರ್ತೀವಿ ಅಂತಂದ್ವಿ. ಯಾಕಂದರೆ ಎಲ್ಲ ಸಾಕಷ್ಟು ನಾವು ಸರ್ವಿಸ್ ಕೊಟ್ಟಾಗ ಕೂಡ ಡಾಕ್ಟರ್ಸ್ ಮೇಲೆ ಆರೋಪ ಬಂತು. ಯಾರೋ ಒಬ್ಬ ಡಾಕ್ಟ್ರ್ ಮಾಡೋದ್ರಿಂದ ಎಲ್ರಿಗೂ ಡಾಕ್ಟರ್ಸ್ ಸರಿಯಿಲ್ಲ ಅನ್ನೋ ಮಾತು ಬಂದಾಗ ಎಲ್ಲೋ ಒಂದು ಕಡೆ ನಮ್ಮ ಡಾಕ್ಟರ್ಸ್ ಬಗ್ಗೆ ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅಂತ ನನಗೆ ಸ್ವಲ್ಪ ಹರ್ಟ್ ಆಯಿತು. ಆ ಉದ್ದೇಶಪೂರ್ವಕವಾಗಿ ನಾನು ಇವತ್ತು ವಿಸಿಟ್ ಮಾಡಬೇಕಾಯಿತು. ಸೊ ನೆಕ್ಸ್ಟ್ ವೀಕ್ ವಿತ್ ನಮ್ಮ DHO ಅವ್ರು ಬರ್ತಾಯಿದ್ದಾರೆ. DHO ವಿತ್ ನಾನು ವಿತ್ ತಹಸೀಲ್ದಾರು ಬಂದು ನಿಮ್ಮ ಜೊತೆ ಕೂಲಂಕುಷವಾಗಿ ನಾನು ಮೀಟಿಂಗ್ ಮಾಡೋಕ್ಕೆ ರೆಡಿ ಇದ್ದೀನಿ. ಬಟ್ಟು ಏನೇ ಬಂದರೂ ಹೇಗೆ ಬಂದರೂ ನಿಮ್ಮ ಜೊತೆ ನಾನು ಸದಾ ಸಿದ್ಧವಾಗಿದ್ದೀನಿ. ಯಾಕಂದರೆ ಈ ಹಾಸ್ಪಿಟ್ಲು ಒಂದು ಹಂತಕ್ಕೆ ಬರೋ ತನಕ ಹಾಸ್ಪಿಟ್ಲ್ ಒಳಗಡೆ ಎಂಟ್ರಿ ಆಗಬಾರ್ದು ಅನ್ನೋದು ನನಗೆ ಒಂದು ಇದಿತ್ತು. ಹಾಸ್ಪಿಟ್ಲ್ ಮುಂದೆ ಹೋದ್ರೂ ನಾನು ಬರಬಾರ್ದು ಅನ್ನೋದು ಒಂದು ಇದಿತ್ತು. ಗೊತ್ತಿಲ್ಲ, ಬೆಳಗ್ಗೆ ಬರಬೇಕನ್ನಿಸ್ತು. ಸೊ ಅದರಿಂದ ನಿಮ್ಮ ನಂಬಿಕೆ ಮೇಲೆ ನಾನು ಒಳಗಡೆ ಎಂಟ್ರಿ ಆಗಿದ್ದೀನಿ. ವಿತಿನ್ ಎ ಶಾರ್ಟ್ ವರ್ಷ ಒಳಗಡೆ ಇದಕ್ಕೆ ಹೊಸ ರೂಪ ಕೊಟ್ಟು ಇದು ಖಾಸಗಿ ಹಾಸ್ಪಿಟ್ಲಿಗಿಂತ ನಮ್ಮ ಹಾಸ್ಪಿಟ್ಲ್ ಯಾವುದೇ ಕಡಿಮೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಅದನ್ನು ಮಾಡಿ ತೋರಿಸ್ತೀನಿ. ಈಗಾಗಲೇ ಮಿನಿಸ್ಟ್ರ್ ಹತ್ರ ಮಾತಾಡಿ ಮಿನಿಸ್ಟ್ರಿಗೆ ಫೈಲು ಕೊಟ್ಟು ಅದು ಹಿಂದೆ ಬಿದ್ದಿದ್ದೀನಿ. 2-3 ಕೋಟಿ ತಂದು ರಿನೋವೇಷನ್ ಮಾಡಿ ನಾವು ಎಲ್ಲಿಗೂ ಯಾರಿಗೂ ಕಡಿಮೆ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಸುಧಾರಣೆ ಮಾಡಿ ನಮಗೊಂದೇ ಹೆಸರು ಬರೋದು, ಒಂದು ತಾಲೂಕು ಆಫೀಸು, 2 ಹಾಸ್ಪಿಟ್ಲು. ಜನ ಬಂದವ್ರಿಗೆ ಬಡಬಗ್ಗರಿಗೆ ಕರೆಕ್ಟಾಗಿ ನಾವೇನಾದರೂ ಮಾಡಿಬಿಟ್ರೆ, ಒಳ್ಳೆ ಸರ್ವಿಸ್ ಕೊಟ್ಬಿಟ್ರೆ ಇಲ್ಲಿಂದ ಯಾವ ಪೇಷೆಂಟು ಮೂವ್ ಆಗಬಾರ್ದು. ನನ್ನ ಕಂಡೀಷನ್ ಇಲ್ಲಿಂದ ನಮ್ಮ ಪೇಷೆಂಟ್ ಯಾವ ಪೇಷೆಂಟು ಮೂವ್ ಆಗಬಾರ್ದು. ಎನಿ ಕ್ರಿಟಿಕಲ್ ಆಗ್ತಾ ಇಲ್ಲ ಅನ್ನೋರಿಗೆ SNR ಮೆಡಿಕಲ್ಲು ಮೂವ್ ಆಗ್ಬೋದು. ಬಂದಿದ್ದ ಪೇಷೆಂಟನ್ನು ನೀವು ಹೋಗೋದು ಕಲಿಸ್ಕೊಂಡ್ರೆ ನಾವಿದ್ದೇನು ಪ್ರಯೋಜನ? ಸೊ ಅದರಿಂದ ನಮ್ಮ ಇವ್ರು ಬಂದಾದಮೇಲೆ ಬಂದಾದಮೇಲೆ ಇದಕ್ಕೊಂದು ಹೊಸ ಕಳೆ ಬಂದಿದೆ. ನಾನು ಆ್ಯಕ್ಚುಲಿ ಪರ್ಸ್ನಲಿ ಥ್ಯಾಂಕ್ಸ್ ನಾನು ಇವ್ರಿಗೆ ಹೇಳಬೇಕು. ಯಾಕಂದರೆ ನಾನು ಮೊದಲಿದ್ದಿರ್ತಕ್ಕಂಥ ವ್ಯಕ್ತಿ ನಂಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಪ್ರಕಾಶ್ ತಿಳಿಸ್ಲಿ, ಇವರು ಎಷ್ಟು ಕಾಳಜಿ ಅಂತಂದರೆ ಒಂದು ಫೈಲ್ ಮಾಡಿ ಸರ್ ನಿಮ್ಮ ಸೆಷನ್ಗೆ ಹೆಲ್ಪ್ ಆಗುತ್ತೆ, ನೀವು ತೊಗೊಳ್ಳಿ, ಫೈಲ್ ತೊಗೊಂಡೋಗಿ ಅಂತ ನನಗೆ ಪರ್ಸ್ನಲ್ ಮನೆಗೆ ಮೀಟ್ ಮಾಡಿ ಫೈಲ್ ಕೊಟ್ಟು ಕಳಿಸ್ಕೊಡ. ಫೈಲ್ ಎಷ್ಟು ನನಗೆ ಹೆಲ್ಪ್ ಆಯಿತು.
ನಾವು ಓವರಾಲ್ ಬಾಯಿ ಮಾತಲ್ಲಿ ಹೇಳೋಕ್ಕೂ ನನಗೆ ಪ್ರಾಕ್ಟಿಕಲ್ ತೋರ್ಸೋಕ್ಕೂ ನನಗೆ ಹೆಲ್ಪ್ ಆಯಿತು. ಅದಕ್ಕೆ ದಿನೇಶ್ ಗುಂಡೂರಾವ್ ಅವರು ವಿತಿನ್ ಮಾರ್ಚ್ 31 ನಾನು ನಿಮಗೆ ಸ್ಪಂದಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸ್ಪಂದಿಸದೇ ಇದ್ದರೆ ಮತ್ತೆ ಹೇಗೇನು ಏಪ್ರಿಲ್ ನಾನು ಸೆಷನಲ್ಲಿ ಮಾತಾಡಿ ಈ ಹೊಸ ಹಾಸ್ಪಿಟ್ಲ್ ಮಾಡಲಿಕ್ಕೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲರೂ ನಮ್ಮೆಲ್ಲರೂ ಮಾಡ್ತೀವಿ. ಡಾಕ್ಟರ್ ಲೋಕೇಶ್ ಅಂತ ಸಾರ್ಥಪುರಿ, ಲೋಕೇಶ್ ಗೊತ್ತು, ಅರ್ಥಮಿ ಗೊತ್ತು, ಡಾಕ್ಟರ್ ಭಾರತಿ ಏಮೋ ಆಗಿದ್ರು ಅವರು ಸರ್ಜನ್ ಸರ್, ಲಕ್ಷ್ಮೀ ಮೇಡಮ್ ಗೈನಕಾಲಜಿಸ್ಟ್, ಡಾಕ್ಟರ್ ವೇಣುಗೋಪಾಲ್ ಡೆಂಟಲ್ ಸರ್ಜನ್, ನಮ್ಮ ಏಮೋ ಅಡ್ಮಿನಿಸ್ಟ್ರೇಟರ್ ಸರ್ ಸಿದಿಕೆ ಅಂತ, ಸಿದಿಕೆ ENT ಸ್ಪೆಷಲಿಸ್ಟ್ ಸರ್ ಡಾಕ್ಟರ್ ಶರತ್, ಡಾಕ್ಟರ್ ಲೇಖ ಅವರು, ಪಿಡಿಯಾಟ್ರಿಷಿಯನ್ ಡಾಕ್ಟರ್ ಸುನೀತ್ ಅವರು, ಸತೀಶ್ ಅವರು, ಆಪ್ಟಮಾಲಜಿಸ್ಟ್ ಡಾಕ್ಟರ್ ಸುಮಾ ಅವರು, ಡಾಕ್ಟರ್ ದೀಪಾ ಅಂತ ಬಿಟ್ಟು ಇನ್ನೊಬ್ಬ ಸೆಕೆಂಡ್ ಇನ್ನೊಬ್ಬ ಕಿಶನ್ ಇದೆ, ಕಿಶನ್ ಹೋದ ಅಲ್ವಾ? ಹೌದು ಸರ್. ನಮ್ಮ 4 ಪೋಸ್ಟ್ ಖಾಲಿದೆ ಸರ್, ಕ್ಯಾಶುಯಲ್ ಮೆಡಿಕಲ್ ಆಫೀಸರ್ 4 ಇಲ್ಲ ಸರ್. ಡಾಕ್ಟರ್ ಸತೀಶ್ ಸರ್ ಫಿಸಿಷಿಯನ್. ನಾನು ಡಾಕ್ಟ್ರೇ ತಗೊಂಬಿಡಿ. ಮತ್ತು ನಮ್ಮ ಮೇಟ್ರನ್ ಸರ್, ನಮ್ಮ ಮೇಟ್ರನ್ ಶೀಲಾ ಅಂತ ಅವರು ಚೆನ್ನಾಗಿ ಸೂಪರ್ವೈಸ್ ಮಾಡ್ತಾರೆ ಸರ್. ನಮ್ಮ ಆಫೀಸ್ ಸೂಪರ್ಡೆಂಟು ಶೇಖರ್ ಅಂತ. ಓಕೆ. ಸೊ ಇದು ಕ್ಯಾಸಲ್ಲಿ ಹೇಳಿ ಬಂದಿದ್ದೀನಿ. ನಾನು ಎನಿ ಮೂಮೆಂಟ್ ಇನ್ಮೇಲೆ ಹೇಳ್ದೆ ಬರ್ತೀನಿ. ₹2 ಸರ್ ಕೇಳೋದು, ಜಾಸ್ತಿ ಇಲ್ಲ, ₹2 ಕೇಳ್ತಾರೆ ಅಷ್ಟೇ ಅವರು. ಎಲ್ಲ ಹಾಸ್ಪಿಟ್ಲನ್ನ ಇದು ಮಾಡಬೇಕಂತ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟು ಹಾಸ್ಪಿಟ್ಲ್ಗೆ ನಮಗೆ ಬಂದಿದೆ. ನಮ್ಮ ನಂಗ್ಲೆ ಹಾಸ್ಪಿಟ್ಲು, CMH ಹಾಸ್ಪಿಟ್ಲು, ಅಂಡ್ ತಾಯ್ಲೂರು ಬೆಡ್ ಹಾಸ್ಪಿಟ್ಲು, ಅಂಡ್ ಅಗೈನ್ ಹೋಬಳಿ ವೈಸ್ ಒಂದು ಹಾಸ್ಪಿಟ್ಲ್ ಬಂದಿದೆ, MCH ಹಾಸ್ಪಿಟ್ಲ್ ಬಂದಿದೆ, ತಾಲೂಕು ಲೆವೆಲ್ ಮಟ್ಟದ ಹಾಸ್ಪಿಟ್ಲ್ ಬಂದಿದೆ. ಇದನ್ನೆಲ್ಲ ಇನಾನೆ ಹಾಸ್ಪಿಟ್ಲ್ ಕೂಡ ಒಂದು ಸ್ಯಾಕ್ಷನ್ ಮಾಡ್ಕೊಂಡ್ಬಂದಿದ್ದೀನಿ. ಸೊ ಡಯಾಲಿಸಿಸ್ ನಮ್ಮಲ್ಲಿ ನಾನು ಬಂದಾಗ 32 ಪೇಷಂಟ್ ಇದ್ದರು, ಡಯಾಲಿಸಿಸ್ ಮಿಷನ್ ಇರಲಿಲ್ಲ. ಅವ್ರು 28ಕ್ಕೆ ಇವತ್ತು 28 ಜನ ಡಯಾಲಿಸಿಸ್ ಎವ್ರಿ ಡೇ ಇವತ್ತು 6 ಮಿಷನ್ ಮುಖಾಂತರವಾಗಿ ಬಡವರಿಗೆ ಡಯಾಲಿಸಿಸ್ ಕೊಡಬೇಕಂತ ಕಾರಣಕ್ಕೋಸ್ಕರ ಕೊಡ್ತಾಯಿದ್ದೀನಿ. ಸೊ ಅನತಿಷ್ಟ ಮಿಷನ್ನು ಮತ್ತು ಇನ್ನೂ ಸಾಕಷ್ಟು ಬೆಡ್ಸ್ ಎಲ್ಲ ತಂದು ಇದು ಹೊಸ ರೂಪ ಕೊಡಬೇಕನ್ನೋ ಕನಸಿಂದ ಇವತ್ತು ನಾನು ಇಷ್ಟು ವರ್ಷ ಬಂದಿರಲಿಲ್ಲ. ಸೊ ಪಿಡೆಕ್ ವಾರ್ಡ್ ಇರ್ಬೋದು, ತುಂಬ ಅದ್ಭುತವಾಗಿ ಇದನ್ನು ಮಾಡಿಕೊಟ್ಟಿದ್ದೀವಿ. ಅದರಿಂದ ಎಲ್ಲ ಡಾಕ್ಟರ್ಸು ಬಂದು ನೆನ್ನೆ ಕ್ಯಾಶುಯಲಾಗಿ ಬಂದು ಒಂದು ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ನೆಕ್ಸ್ಟ್ ವೀಕು ಓವರಾಲ್ 1 ಡೇ ಫುಲ್ಲು ಎಲ್ಲ ನಮ್ಮ ಡಾಕ್ಟರ್ಸ್ಗೂ ನಮ್ಮ ಪ್ರಾಥಮಿಕ ಇರ್ತಕ್ಕಂಥ ಎಲ್ಲ ಕೇಂದ್ರ ಡಾಕ್ಟರ್ಸ್ ಕರೆದು ನಾನು ಮತ್ತು DH ಅವರ ಮೀಟಿಂಗ್ ಮಾಡಬೇಕಂತ ಆರ್ಡರ್ ಹಾಕಿದ್ವಿ. ಇಲ್ಲಿ ಏನೇನು ಇಲ್ಲ ಏನೇನು ಇದೆ ಅಂತ ಕುಲಂಕುಷ ಮಾಡಿ ವಿತಿನ್ ಶಾರ್ಟ್ಲಿ 6 ತಿಂಗಳಲ್ಲಿ ಇದನ್ನು ಹೊಸ ರೂಪ ಕೊಡಲಿಕ್ಕೆ ಎಲ್ಲ ಬಂದು ನಾವು ಮೀಟ್ ಮಾಡಿದ್ವಿ. ತುಂಬ ಅದ್ಭುತವಾಗಿದೆ, ಒಳ್ಳೆ ಸರ್ವಿಸ್ ಕೊಡ್ತಾಯಿದ್ದಾರೆ. ಇನ್ನು ಮುಂದಿನ ರೀತಿ ಏನೇನು ಬೇಕೋ ಅದು ಮಾಡಲಿಕ್ಕೆ ಶಾಸಕರಾಗಿ ನನ್ನ ಡಾಕ್ಟರ್ ಜೊತೆ ಸಾರ್ವಜನಿಕ ನಾನು ಸರ್ವಿಸ್ ಕೊಡಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.